ಇದೇ ಅಶೋಕ್ ಏನ್ ಹೇಳಿದ್ರು, ಮುಂದತ್ತಿನ ವಿಚಾರದಲ್ಲಿ ಏನ್ ಹೇಳಿದ್ರು, ನನ್ಗೇನಾದ್ರು FSL ರಿಪೋರ್ಟ್ ಬಂದ ತಕ್ಷಣ ಎಕ್ಸ್ಪೆಲ್ ಮಾಡ್ತೀನಿ ಅಂತಂದ್ರು. ಈಸ್ ಸಪೋರ್ಟಿಂಗ್, ಈಸ್ ಅ ಪಾರ್ಟಿ ಟು ಇಟ್. ಅಶೋಕ್ ಇಸ್ ಎ ಪಾರ್ಟಿ ಟು ಆಲ್ ದಿಸ್ ಕ್ರೈಮ್. ಸೊ ಇದು ಅವ್ರ ಪಾರ್ಟಿ ಲೀಡರ್ಶಿಪ್. ಅದನ್ನ ಒಪ್ಕೊಳ್ಳಿ, ನಮ್ ಪಾರ್ಟಿ ಹಿಂಗೆ ಅಂತ ಒಪ್ಕೊಳ್ಳಿ, ನಮ್ಗೆ ಸಂತೋಷ. ನಾವೇನ್ ಅದಕ್ಕೇನು ತಕರಾರು ಮಾಡಕ್ ಹೋಗಲ್ಲ. ಮುತ್ತು ರಕ್ತಗಳನ್ನ ಮನೇಲೇ ಬಡಿಕೊಳ್ಳಿ, ಅವ್ರನ್ನ ಹೊರಗಡೆ ಕಳಿಸಿ ಅಂತ ನಾನು ಹೇಳುದಿಲ್ಲ. ನಮ್ಗೆ ಈ ಪಾರ್ಟಿಲಿ ಇಂತ ಮುತ್ತು ರಕ್ತಗಳು ಮಡಿಕೊಂಡಿದೀವಲ್ಲ ಅನ್ನೋದು ಅವ್ರು ಖುಷಿ ಪಟ್ಕೊಂಡು ಇಟ್ಕೊಳ್ಳಿ ಅಂತ ಸಮಾಜಕ್ಕೆ ಎಕ್ಸ್ಪೋಸ್ ಮಾಡ್ಬೇಕಷ್ಟೇ. ರಾತ್ರಿ ಸುತ್ತಾಡ್ಸಿದ್ರು, ಹೈಡ್ರಾಮಾ ಆಯ್ತು, ಈ ವಿಚಾರ ಬಗ್ಗೆ ಆರೋಪ ಸರ್. ಅವೆಲ್ಲ ನೀವುಂಟು, ಪೊಲೀಸ್ ಉಂಟು. ಅವ್ರು ಯಾರೇನೇನ್ ಮಾಡಿದ್ರು ನಮ್ಗೆ ಏನ್ ಅದು ಗೊತ್ತಿಲ್ಲ. ಮೇಲೆ ಇದೆ ನೋಡ್ರಿ, ಅವ್ರ ಮನೇಲಿ ಏನಾದ್ರು ನಾನೇ ಕಾರಣ, ಅವ್ರ ಪಾರ್ಟಿಲಿ ಏನಾದ್ರು ನಾನೇ ಕಾರಣ, ಅವ್ರ ಹೊಟ್ಟೆ ಒಳಗೆ ಏನಾದ್ರು ಕಾರಣ, ಹೊರಗಡೆ ಏನಾದ್ರು ನಾನೇ ಕಾರಣ. ಈ ರಾಜ್ಯದಲ್ಲಿ ಎಲ್ಲ ನಾನೇ ಕಾರಣ. ಅವ್ರಿಗೆ ಪಾಪ ನನ್ ನೆನ್ಸ್ಕೊಂಡಿಲ್ಲ, ನಿದ್ದೆನೂ ಬರುದಿಲ್ಲ. ಹೆಬ್ಬಾಳ್ಕರ್ ಅವ್ರಿಗೆ ನ್ಯಾಯ ಹೆಂಗ್ ಸಿಗತ್ತೆ ಅಂತ ಈಗ ಮಾತಾಡಿದ್ದು ಆಗೋಗಿದೆ. ನ್ಯಾಯ ಹೆಂಗ್ ಸಿಗತ್ತೆ? ಸರ್ಕಾರ ಹೆಂಗ್ ನ್ಯಾಯ ಕೊಡ್ಸತ್ತೆ? ಕಾನ್ಶಿಯಸ್ ನ್ಯಾಯ ಕೊಡ್ತದೆ. ಬಟ್ ಸಿಟಿ ರವಿ ಹೇಳ್ತಾರೆ ಇದೆಲ್ಲದಕ್ಕೂ ಕೂಡ ನಾನು ಫುಲ್ ಸ್ಟಾಪ್ ಇಡ್ತೀನಿ ಕೆಲವೇ ದಿನಗಳಲ್ಲಿ ಅಂತ ಲೆಕ್ಕ ಚುಕ್ತಾ ಇಂತ ಲೆಕ್ಕಚ್ಯುತಗಳೆಲ್ಲ ಬಹಳ ಸಂತೋಷ. ಒಬ್ರಿಗೆ ನಾ ಲೆಕ್ಕಚ್ಯುತ ಮಾಡ್ಕೊಳಕ್ ಎಲ್ಲರಿಗೂ ಅವ್ರ ಕೆಪಾಸಿಟಿನ ಅವ್ರು ಲೆಕ್ಕಚ್ಯುತ ಮಾಡ್ಕೊಳ್ತಾರೆ. ಈಗ ನೀವ್ ಹೇಳಿದಾಗ ಯಾವ ವಿಚಾರ ಚರ್ಚೆ ಆಗ್ಬೇಕಾಗಿತ್ತು ಅದಾಗ್ಲಿಲ್ಲ. ರೀತಿಗೆ ಚರ್ಚೆ ಬೇರೆ ಆಯ್ತು ಅಂತ ಮುಖ್ಯ ಉದ್ದೇಶ ಬದಿಗೆ ಹೋಯ್ತು. ಅವರು ಡಿವೇಟ್ ಮಾಡ್ತಾ ಇದ್ದಾರೆ. ಅವರು ಮಾತಾಡದ್ನ ತಪ್ಪನ್ನ ಮುಚ್ಕೊಳಕ್ಕೆ ಪೊಲೀಸ್ ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ಹಿಂದೆ ಇವ್ರು ನಡೆಸಿದ್ರಲ್ಲ ಪೊಲೀಸನ್ನ, ಇವ್ರ ಹೆಂಗ್ ನಡೆಸ್ಬಿಟ್ರು ಪೊಲೀಸ್ ಕೈಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.